ಗಮನ ಹರಿಸೋಣ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಹಣಕಾಸು ಸಚಿವಾಲಯದಿಂದ ಒಂದು ಮಾಹಿತಿ ಬರ್ತಾ ಇದೆ. ಈ ಕ್ಷಣಕ್ಕೆ ಚಿಲ್ಲರೆ ಇಲ್ಲ, ನೋಟ್ ಬದಲಾವಣೆ ಮಾಡ್ಕೋಬೇಕು. ಸುಮಾರು 4 ದಿವಸದಿಂದ ಜನ ಪರದಾಡ್ತಾ ಇದ್ದಾರೆ. ಪಬ್ಲಿಕ್ ಸಮಸ್ಯೆಯನ್ನು ಕಂಡು ನಿಯಮವನ್ನ ಕೊಂಚ ಮಟ್ಟಿಗೆ ಸಡಿಲಿಸಿದ್ದಾರೆ ಕೇಂದ್ರ ಹಣಕಾಸು ಸಚಿವಾಲಯ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬ್ಯಾಂಕ್ನಲ್ಲಿ ಅಥವಾ ATMಗಳಲ್ಲಿ ಜನ ಪರದಾಡ್ತಾ ಇದ್ದಾರೆ. ವಯೋವೃದ್ಧರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಅಂಗವಿಕಲರಾಗಿರ್ಲಿ, ಅವರೆಲ್ಲರೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಕೇಂದ್ರ ಹಣಕಾಸು ಸಚಿವಾಲಯ ಒಂದಷ್ಟು ಏನೇನು ವಿಧಿಸಿತ್ತು ನಿಯಮಗಳನ್ನ ಒಂದಷ್ಟು ಸಡಿಲಿಕೆ ಮಾಡಿದೆ ಅಂತ ಅನಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ATMನಲ್ಲಿ ಡ್ರಾ ಮಾಡೋದಕ್ಕೆ ಇದುವರೆಗೂ ಒಂದು 2,000 ರೂಪಾಯಿ ಮಾತ್ರ ಇತ್ತು. ಆದರೆ ಈಗ ಒಂದು 500 ರೂಪಾಯಿ ಜಾಸ್ತಿ ಆಯಿತು, 2,500. ಇನ್ನು ನೋಟು ವಿನಿಮಯದಲ್ಲೂ ಕೂಡ 4,000ದಿಂದ 4,500. 10,000 ಡ್ರಾ ಮಾಡಬಹುದಾಗಿತ್ತು, 12,000ದವರೆಗೆ ಹೆಚ್ಚಳ ಮಾಡಲಾಗಿದೆ. ಹಲವಾರು ರೀತಿಯಲ್ಲಿ ಕೂಡ ಈ ನಿಯಮವನ್ನ ಸಡಿಲಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಇದೀಗ ಮಂಜುನಾಥ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ತೆ. ಒಂದಷ್ಟು ಹಿಡಿ ಶಾಪ ಹಾಕ್ತಿದ್ದವ್ರಿಗೂ ಕೂಡ ಮುಖದಲ್ಲಿ ಸ್ಮೈಲ್ ಬರೋ ಹಾಗಾಗುತ್ತಾ? ಈ ಬೆಳವಣಿಗೆಯಿಂದ ಏನೇನಾಗಿದೆ ಆಗಿದ್ರೆ ಸಡಿಲಿಕೆಗಳು ಮಂಜುನಾಥ್? ಹರೀಶ್, ಕಳೆದ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು ನೋಟುಗಳ ನಿಷೇಧವಾಯಿತು. ಅದಾದ ಬಳಿಕ ಒಂದು 5 ದಿನಗಳಿಂದ ಒಂದು ಜನಸಾಮಾನ್ಯರು ಇಡೀ ದೇಶದಾದ್ಯಂತ ಪರದಾಡ್ತಾ ಇದ್ದಾರೆ. ಆ ಒಂದು ಪರದಾಟಕ್ಕೆ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುವಂತಹ ಒಂದಷ್ಟು ಅಂಶಗಳನ್ನ ಕೇಂದ್ರ ಹಣಕಾಸು ಸಚಿವಾಲಯ ಈಗ ನೀಡಿರುವಂತದ್ದು. ಬಹು ಮುಖ್ಯವಾಗಿ ಇಲ್ಲಿ ನೋಡುವಂತದ್ದಾದ್ರೆ ಕಳೆದ 5 ದಿನಗಳಲ್ಲಿ ಕ್ಯೂನಲ್ಲಿ ನಿಂತವರು ಆಂಧ್ರ, ತೆಲಂಗಾಣ, ಬೆಂಗಳೂರು, ನಿನ್ನೆ ಅಷ್ಟೇ ಉಡುಪಿನಲ್ಲೂ ಕೂಡ ಒಬ್ರು ವಯೋವೃದ್ಧರು ಸಾವನ್ನಪ್ಪಿದ್ರು ಹಣ ವಿನಿಮಯ ಮಾಡ್ಕೊಳಕ್ ಹೋಗಿ. ಬಹುಶಃ ಇದೆಲ್ಲಾನು ಕೂಡ ಒಂದು ರೀತಿಯಾದಂತಹ ಸಮಸ್ಯೆಗಳು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಕೇಂದ್ರ ಹಣಕಾಸು ಸಚಿವಾಲಯ ಒಂದಿಷ್ಟು ನಿಯಮಗಳನ್ನ ಸಡಿಲಿಕೆ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನೋಡುವಂತದ್ದಾದ್ರೆ ಹರೀಶ್, ATMಗಳಲ್ಲಿ ಇದುವರೆಗೂ 2,000 ರೂಪಾಯಿ ಮಿತಿ ಇತ್ತು, ಅದನ್ನ 2,500 ರೂಪಾಯಿಗೆ ಅಂದ್ರೆ 500 ರೂಪಾಯಿ 500 ರೂಪಾಯಿಯನ್ನ ಮತ್ತಷ್ಟು ಹೆಚ್ಚುವರಿಯಾಗಿ ನಾವು ಹಣವನ್ನ ಡ್ರಾ ಮಾಡ್ಕೊಳ್ಬಹುದು. ಜೊತೆಗೆ ನೋಟುಗಳ ವಿನಿಮಯ ಏನಿತ್ತು, ಹಳೆ ನೋಟುಗಳನ್ನ ಕೊಟ್ಟು ಹೊಸ ನೋಟುಗಳನ್ನ ತಗೊಳ್ಳೋದು, ಅದನ್ನ 4,000ದಿಂದ 4,500 ರೂಪಾಯಿಗೆ ಒಂದು ಬದಲಾಯಿಸಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ನು ಮುಂದೆ 2,000 ನೋಟು ರೂಪಾಯಿಗಳ ಜೊತೆಗೆ 500 ರೂಪಾಯಿನ ಹೊಸ ನೋಟುಗಳು ಕೂಡ ಅತಿ ಶೀಘ್ರದಲ್ಲೇ ಜನರ ಕೈಗೆ ಸಿಗುವಂತ ಒಂದು ಮಾಹಿತಿಯನ್ನ ಕೇಂದ್ರ ಸರ್ಕಾರ ರವಾನಿಸಿರುವಂತದ್ದು. ಅದ್ರ ಜೊತೆಗೆ 10,000 ಡ್ರಾ ಮಿತಿ ಏನಿತ್ತು ATMನಲ್ಲಿ ದಿನಕ್ಕೆ, ಅದನ್ನ 12,000ಕ್ಕೆ ಏರಿಕೆ ಮಾಡಿದ್ದಾರೆ. 20,000 ಇದ್ದಂಥದ್ದು 24,000 ರೂಪಾಯಿವರೆಗೂ ವಾರದಲ್ಲಿ ಹಣವನ್ನ ಡ್ರಾ ಮಾಡ್ಕೊಳ್ಬಹುದು ಹರೀಶ್. ಇದ್ರ ಜೊತೆಗೆ ಬಹು ಮುಖ್ಯವಾಗಿ ನೋಡ್ಬೋದು, ಜನಸಾಮಾನ್ಯರು ಕ್ಯೂನಲ್ಲಿ ATM ಅಲ್ಲಿ 2,000ದಿಂದ 2,500 ಆಗಿದೆ, ಕರೆಕ್ಟ್ ಅಲ್ವಾ? ಹೌದು. ಬಟ್ ಬ್ಯಾಂಕ್ ಹೋದ್ರೆ ಮಾತ್ರ 10,000ದಿಂದ 12,000. ಇಲ್ಲ ಹರೀಶ್, ನೀವು ಹಣವನ್ನ ಲೀಗಲ್ ಆಗಿ ಡೆಪಾಸಿಟ್ ಮಾಡಿಟ್ಟಿರ್ತೀರಾ, ಆ ಹಣವನ್ನ ನೀವು ATM ಮೂಲಕ ಡ್ರಾ ಮಾಡ್ಕೊಳ್ಳುವಂತದ್ದಾದ್ರೂ ಬ್ಯಾಂಕ್ಗಳಿಗೆ ಹೋಗಿ ನೀವು ತಗೊಳ್ಳುವಂತದ್ದು 10,000 ರೂಪಾಯಿವರೆಗೂ ಒಂದು ನಿಯಮವನ್ನ ಮಾಡಿದ್ರು. ಆ ಒಂದು ಮಿತಿಯನ್ನ ಈಗ 12,000ಕ್ಕೆ ಏರಿಕೆ ಮಾಡಿರುವಂತದ್ದು. ಅದ್ರ ಜೊತೆಗೆ ವಯೋವೃದ್ಧರು ಮತ್ತು ಮಕ್ಕಳು, ಅಂಗವಿಕಲರು, ಈ ಮಹಿಳೆಯರು, ಈ ರೀತಿಯಾದಂತ ಮಕ್ಕಳನ್ನ ಎತ್ಕೊಂಡ್ಬಂದು ಹೆಂಗಸರುಗಳು ಕ್ಯೂನಲ್ಲಿ ನಿಂತ್ಕೊಳ್ಳುವಂತ ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇತ್ತು. ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಒಂದು ಸಂದೇಶವನ್ನ ಎಲ್ಲರಿಗೂ ಸೂಚನೆಯನ್ನ ರವಾನಿಸಿರುವಂತದ್ದು. ಮಹಿಳೆಯರು, ಅಂಗವಿಕಲು, ವಯೋವೃದ್ಧರು ಏನ್ ಬರ್ತಾರೆ ಅವ್ರಿಗೆ ಆದಂತ ಒಂದು ಪ್ರತ್ಯೇಕವಾದಂತ ಕ್ಯೂನನ್ನ ಬ್ಯಾಂಕ್ಗಳಲ್ಲಿ ಕ್ಯೂ ಅನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಹರೀಶ್. ಇಲ್ಲಿ ಬಹು ಮುಖ್ಯವಾಗಿ ನೋಡ್ಬೇಕಾಗಿರೋದು, ದಿನಗಳಲ್ಲಿ ಈ ಒಂದು ಹಣಕಾಸು ಬ್ಯಾಂಕ್ಗಳಿಗೆ ಬಂದು ಬೀಳ್ತಾ ಇದೆ. ಇದುವರೆಗೂ ಇಡೀ ದೇಶದಾದ್ಯಂತ ಜಮಾವಣೆ ಆಗಿರೋದು 3 ಲಕ್ಷ ಕೋಟಿಯಷ್ಟು ರೂಪಾಯಿ ಹಣ ಈಗ ಬ್ಯಾಂಕ್ಗೆ ಜಮಾ ಆಗಿರುವಂತದ್ದು. ಜೊತೆಗೆ 50,000 ಕೋಟಿಯಷ್ಟು ಹೊಸ ನೋಟುಗಳನ್ನ ಕೇಂದ್ರ ಸಚಿವಾಲಯ, ಹಣಕಾಸು ಸಚಿವಾಲಯ ವಿತರಣೆ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇದೇ ವೇಳೆ ನೀಡಿರುವಂತದ್ದು ಹರೀಶ್. ರೈಟ್, ಇದು ನಂಗೆ ಗೊತ್ತಿರಂಗೆ ಈ ಕ್ಷಣದಿಂದಲೇ ಜಾರಿಗೆ ಬರುತ್ತೆ. ರೈಟ್, ಕರೆಕ್ಟ್ ಹರೀಶ್. ಈ ಕ್ಷಣದಿಂದಲೇ ಈ ಒಂದು ನಿಯಮ ಜಾರಿಗೆ ಬರುತ್ತೆ. ನಾಳೆ ಬೆಳಿಗ್ಗೆಯಿಂದ ಮಹಿಳೆಯರು, ವಯೋವೃದ್ಧರು ಸಪರೇಟ್ ಆದಂತಹ ಕ್ಯೂನಲ್ಲಿ ನಿಂತು ಅವರು ಹಣವನ್ನ ವಿನಿಮಯ ಮಾಡ್ಕೊಳ್ಳೋದಾಗ್ಲಿ ಅಥವಾ
ಬ್ಯಾಂಕ್ಗಳಲ್ಲಿ ಅವ್ರದ್ದು ಏನ್ ಟ್ರಾನ್ಸಾಕ್ಷನ್ ಇದೆ ಅದನ್ನ ಮಾಡ್ಕೊಳ್ಬಹುದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ್. ಎಲ್ಲ ಮಾಹಿತಿಗಾಗಿ ನನ್ನ ಸಹೋದ್ಯೋಗಿ ನ್ಯೂಸ್ ಡೆಸ್ಕ್ ಇಂದ ಈ ಕ್ಷಣ ಕೇಂದ್ರ ಹಣಕಾಸು ಸಚಿವಾಲಯ ಹೊರಡಿಸಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಸ್ಕ್ರೀನ್ ನಲ್ಲಿ. 500 ಮತ್ತು 1000 ರೂಪಾಯಿ ನೋಟುಗಳನ್ನ ನಿಷೇಧ ಮಾಡಿದ್ರು. ಒಂದು ರೀತಿ ಕಾಳ ಧನಿಕರಿಗೆ ಮೇಲೆ ಬ್ರಹ್ಮಾಸ್ತ್ರವನ್ನು ನರೇಂದ್ರ ಮೋದಿ ಪ್ರಯೋಗ ಮಾಡಿದ್ರು. ಈಗ ಹೊಸ ಅಣ್ವಸ್ತ್ರವನ್ನು ಸಿದ್ಧಪಡಿಸಿರುವ ಕಾಣಿಸ್ತಾ ಇದೆ, ಅದು ಬೇನಾಮಿ ದಂಧೆಕೋರರ ಮೇಲೆ. ಅಷ್ಟಕ್ಕೂ ಮೋದಿ ಬಳಸ್ತಾ ಇರುವಂತಹ ಈ ಬ್ರಹ್ಮಾಸ್ತ್ರ ಆದ್ರೂ ಏನು, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಪ್ಪು ಹಣ ಆಯ್ತು, ಈಗ ಬೇನಾಮಿ ಆಸ್ತಿ ಮೇಲೆ ಕಣ್ಣು. ಮೋದಿ ಬ್ರಹ್ಮಾಸ್ತ್ರದ ಬಳಿಕ ಸಿದ್ಧವಾಗಿದೆ ಹೊಸ ಅಣ್ವಸ್ತ್ರ. ಹೌದು, 500,000 ನೋಟು ನಿಷೇಧ ಮಾಡಿ ಪ್ರಪಂಚವನ್ನೇ ತಲ್ಲಣಗೊಳಿಸಿರುವಂತ ಮೋದಿ ಈಗ ಬೇನಾಮಿ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಸೆಂಬರ್ 30 ಕಳೆದ ಮೇಲೆ ಮೋದಿ ಸುಮ್ಮನಿರಲ್ಲ. ಬೇನಾಮಿ ಕೋರರೇ ಎಚ್ಚರವಾಗಿರಿ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಬೆಳಗಾವಿಯಲ್ಲಿ ಬೇನಾಮಿ ಕೋರರಿಗೆ ರವಾನೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಬೇನಾಮಿ ಆಸ್ತಿ ಅಂದ್ರೇನು, ಮೋದಿ ಮುಂದೆ ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ, ಅಷ್ಟೇ ಆಶ್ಚರ್ಯಕರ ಆಲೋಚನೆಗಳು ನಿಮ್ಮನ್ನ ಕಾಡಬಹುದು. ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಕಾಳಧನಿಕರು ತಮ್ಮ ಶೋಕಿಗಾಗಿ ಮಾಡಿಕೊಂಡ ಆಸ್ತಿಗಳ ಈ ಬೇನಾಮಿ ಪ್ರಾಪರ್ಟಿ ಯಾವುದೋ ಕಂಪನಿ ಹೆಸರಲ್ಲಿ, ಟ್ರಸ್ಟ್ ಹೆಸರಲ್ಲಿ ಸಿಕ್ಕಲ್ಲಿ ಆಸ್ತಿ ಮಾಡಿದ್ರೆ ಸಮಸ್ಯೆ. ಕೋಟ್ಯಾಧೀಶ್ವರನೊಬ್ಬ ದುಡ್ಡು ಹಾಕ್ತಾನೆ, ಆದ್ರೆ ಬೇರೆಯವರ ಹೆಸರಲ್ಲಿ ವ್ಯವಹಾರ ನಡೆಸ್ತಿರ್ತಾನೆ. ಇನ್ನು ಬಡವರ ಜಮೀನನ್ನ ಲೇಔಟ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡೋರ್ಗೂ ಕೂಡ ಹೊಡೆತ. ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ, ಬಂಧು ಬಳಗದವರ ಹೆಸರಲ್ಲಿ ಆಸ್ತಿ ಮಾಡಿದವರಿಗೂ ಕೂಡ ಕಷ್ಟ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಮೋದಿ ಅಣ್ವಸ್ತ್ರ ದೊಡ್ಡ ಹೊಡೆತ ನೀಡಲಿದೆ. ಅಪ್ರಾಮಾಣಿಕರಿಗೆ, ಮೋಸಗಾರರಿಗೆ, ಭ್ರಷ್ಟಾಚಾರಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇದನ್ನ ಬೆಳಗಾವಿಯಲ್ಲಿ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಸ್ಪಷ್ಟವಾಗಿ ನೀಡಿರುವಂತಹ ಸಂದೇಶ ಇದು. 200% टैक्स लगाना, 200% टैक्स लगाना। बहुत लूट रहा है मेरे प्यारे देशवासियों, लूटने वालों को आपने देख लिया है। 70 साल देश लूटा गया है, मुझे 70 महीने दीजिए, मैं साफ करके रखूंगा। यही मोदी ने क्या किया, मोदी ने क्या किया? जरा 8 तारीख रात 8 बजे का टीवी खोल के देखेंगे मोदी ने क्या किया। ಇಲ್ಲಿಯವರೆಗೆ ಮುಚ್ಚಿಟ್ಟ ಕಪ್ಪು ಹಣವನ್ನ ಹೊರಗೆ ತೆಗೆಯುವ ಕೆಲಸಕ್ಕೆ ಮೋದಿ ಕೈ ಹಾಕಿದ್ದಾರೆ. ಮುಂದೆ ಬೇನಾಮಿ ಆಸ್ತಿಯನ್ನ ಕೂಡ ಪತ್ತೆ ಹಚ್ತೀವಿ, ಬೇನಾಮಿ ಆಸ್ತಿ ಮಾಡಿರೋರಿಗೆ ಮುಂದೈತೆ ಮಾರಿ ಹಬ್ಬ ಅನ್ನುವಂತ ಸಂದೇಶವನ್ನ ಮೋದಿ ಇವತ್ತು ರವಾನೆ ಮಾಡಿದ್ರು. ಮಂಜುನಾಥ್, HR, ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಬೆಳಗಾವಿಯ KLE ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದಲ್ಲಿ ಮೋದಿ ಕಾಂಗ್ರೆಸ್ಗೆ ಒಂದು ರೀತಿ ಎಚ್ಚರಿಕೆ ಕೊಟ್ಟರು. ಮೋದಿ ಏನ್ ಮಾಡ್ದ ಅಂತ ಮಾತಾಡ್ತಿದ್ದವರಿಗೆ ಮೋದಿ ಏನ್ ಮಾಡಿದ್ದಾನೆ ಅನ್ನೋದು ಈಗ ಗೊತ್ತಾಗಿದೆ ಅಂತ ಗುಡುಗಿದ್ರು. ಇನ್ನು ಹಗರಣದಲ್ಲಿ ಕೋಟಿ ನುಗ್ಗಿದವರು ಈಗ ವಾರಕ್ಕೆ 4 ಅಂದ್ರೆ ಪ್ರತಿನಿತ್ಯ 4,000ಕ್ಕೋಸ್ಕರ ಕ್ಯೂ ನಿಂತಿದ್ದಾರೆ ಅಂತ ರಾಹುಲ್ ಗಾಂಧಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಬನ್ನಿ ಹಾಗಿದ್ರೆ ಬೆಳಗಾವಿಯಲ್ಲಿ ಮೋದಿ ಏನೇನು ಮಾತಾಡಿದ್ರು ಕೇಳೋಣ. ಬೆಳಗಾವಿಯ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ನಿಮಗೆಲ್ಲ ನಮಸ್ಕಾರಗಳು. संत बसवेश्वर जी ने सामाजिक क्रांति का जो बिगुल बजाया था, उस सामाजिक क्रांति को शिक्षा के माध्यम से न सिर्फ जन जन तक पहुंचाना, 2020 में जब टोक्यो में ओलंपिक होगा तो कुछ गोल्ड मेडल इस KLE के भी होंगे। 8 तारीख रात को 8 बजे आपने देखा 2012, 2013, 2014 की कोयले में इतने लाख करोड़ खा गए, 2G स्कैम में इतने लाख करोड़ खा गए, और 8 तारीख के बाद आपने उनका हाल देखा। 4,000 रुपये के लिए कतार में खड़ा रहना पड़ा। कतार में कांग्रेस पार्टी ने एक बार चमन्नी बंद कर दी थी। इस देश ने तो कोई चिल्लाहट नहीं की। ठीक है, आपकी ताकत उतनी थी, बंद करने में तो आप भी सहमत थे, लेकिन बड़ी नोट बंद करने की आपकी ताकत नहीं थी। मेरा चले तो मैं 1,000 के नोट बंद कर दूं। कि भ्रष्टाचार से लड़ाई लड़ने का एक उपाय है कैशलेस सोसाइटी। क्रेडिट कार्ड, डेबिट कार्ड, प्लास्टिक करेंसी, इस पर जाना चाहिए। देश में ईमानदारी, करोड़ों लोग हैं, और अगर बेईमानों को सजा देने के लिए 50 दिन थोड़ी तकलीफ रहेगी। जो लोग
गंगा जी में चवन्नी नहीं डालते थे, आज नोटे डाल रहे हैं, नोटे। 60-70% मतदान होता है और 90 दिन तक गाड़ी चलती। मैंने तो आपसे सिर्फ 50 दिवस मांगा है, 50 दिवस मेरे भाइयों, देश के लिए मांगा है। बैंक के कर्मचारियों ने 1 साल में जितना काम करते हैं ना, उससे ज्यादा काम 10 दिन में किया है भाई, 10 दिन में। हम सब बैंक के कर्मचारियों के लिए ताली बजाइए भैया। पेन है, लेकिन देश को गेन ज्यादा है, देश को गेन ज्यादा है भाइयों बहनों। ಮೋದಿಯವರ ಭಾಷಣದ ಜಲ ಕೇಳಿದ್ರಿ, ಅವರ ಮಾತೇನೋ ಕೇಳಿಸ್ಕೊಂಡ್ರಿ. ಆದರೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಆ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ. 50 ದಿನ ಜನಸಾಮಾನ್ಯರನ್ನ ಕ್ಯೂನಲ್ಲಿ ನಿಲ್ಲಿಸುವಂಥ ನೀವು ಭಾವನಾತ್ಮಕವಾಗಿ ಮಾತಾಡಿ ಡ್ರಾಮಾ ಮಾಡೋದನ್ನು ನಿಲ್ಲಿಸಿ, ಮೊದಲು ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ನಿಮ್ಮ ಗೆಳೆಯರನ್ನ ಜೈಲ್ಗೆ ಹಾಕಿ, ಆಗ ತನ್ನಿಂತಾನೇ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಎಂದಿದ್ದಾರೆ. ಮೊದಲು ನೋಟ್ ಬ್ಯಾನ್ ಮಾಡಿರೋದನ್ನ ವಾಪಸ್ ತಗೊಳ್ಳಿ ಅಂತಾನೂ ಕೂಡ ಕೇಜ್ರಿವಾಲ್ ಮನವಿ ಮಾಡಿದ್ರು. 50 दिन तो क्या, अब जनता का हाल ही हो गया कि 50 घंटे भी जनता अब इंतजार करने के हालत में नहीं है। पूरे देश के अंदर इमरजेंसी के से हालात हो गए हैं, लोग भूखे मर रहे हैं। चुनाव के पहले आपने कहा था देश के भ्रष्टाचारियों के साथ को मैं जेल भेजूंगा, उनके साथ अब आपने दोस्ती कर ली सबके साथ। चुनाव के पहले कहा था आपने कि मैं स्विस बैंक, बच्चा देश का जानता है कि काला धन कहां है। चुनाव के पहले आपने कहा था कि बच्चा जानता है स्विस बैंकों में काला धन है। क्या हुआ उसका? एक स्विस बैंक से एक नया पैसा अगर आपने लाने की कोशिश भी की हो, कोई कोशिश नहीं किया। ಒಂದ್ ಕಡೆ ಜನರು ನೋಟ್ಗೋಸ್ಕರ ಪರದಾಡ್ತಾ ಇದ್ದಾರೆ, ಅಂದ್ರೆ ನೋಟ್ ವಿನಿಮಯಕ್ಕೋಸ್ಕರ ಪರದಾಡ್ತಾ ಇದ್ರೆ ಈ ಬಿಸಿ ಲೋಕಾಯುಕ್ತ ಸಂಸ್ಥೆಗೂ ಕೂಡ ತಟ್ಟಿದೆ ಅನಿಸ್ತಾ ಇದೆ. ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ವಶಪಡಿಸಿಕೊಂಡಿರುವಂತಹ ಕೋಟಿ ಹಣ ಖಜಾನೆಯಲ್ಲಿ ಕೊಳಿತಾ ಇದೆ. ಏನ್ ಮಾಡೋದು ಅನ್ನೋ ಚಿಂತೆ ಈಗ ಶುರುವಾಗಿದೆ. ಈ ಮಧ್ಯೆ ನಾಳೆ ಗುರುನಾನಕ್ ಜಯಂತಿ ಹಿನ್ನೆಲೆಯಲ್ಲಿ ಅಂಚೆ ಕಚೇರಿಗಳಿಗೆ ರಜೆ ಇರುತ್ತೆ. ಹೀಗಾಗಿ ನೋಟು ವಿನಿಮಯ ಮಾಡಿಕೊಳ್ಳೋರಿಗೆ ಮತ್ತಷ್ಟು ಸಮಸ್ಯೆ ಎದುರಾಗುತ್ತೆ. ಆದರೆ ನೋಟಿಗೆ ಪರದಾಡ್ತಿರುವಂತಹ ಜನರಿಗೋಸ್ಕರ RBIನಿಂದ ಒಂದು ಗುಡ್ ನ್ಯೂಸ್. ಅದೇನೆಂದ್ರೆ ನಾಸಿಕ್ನ ಕರೆನ್ಸಿ ನೋಟ್ ಪ್ರೆಸ್ನಿಂದ 500 ರೂಪಾಯಿ ಬೆಲೆಯ 55 ಲಕ್ಷ ನೋಟುಗಳು RBIಗೆ ರವಾನಿಸಿದೆ. ಜೊತೆಗೆ 100, 50 ಹಾಗೂ 20 ರೂಪಾಯಿಯ ಇನ್ನಷ್ಟು ಹೊಸ ನೋಟುಗಳನ್ನು ಪ್ರಿಂಟ್ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ಸಾಲ್ಬೋನಿ ಹಾಗೂ ಮಧ್ಯಪ್ರದೇಶದ ದೇವಸ್ನ ನೋಟು ಪ್ರೆಸ್ನಲ್ಲೂ ಕೂಡ 500 ರೂಪಾಯಿಯ ಹೊಸ ನೋಟು ಪ್ರಿಂಟ್ ಮಾಡಲಾಗ್ತದೆ. ಮೈಸೂರಿನ RBIನಲ್ಲೂ ಕೂಡ 4 ತಿಂಗಳಿನಿಂದ 2000 ಮುಖಬೆಲೆಯ ಹೊಸ ನೋಟುಗಳು ಪ್ರಿಂಟ್ ಆಗ್ತಿದೆ. ಅಷ್ಟೇ ಅಲ್ಲ, 1000 ರೂಪಾಯಿಯ ಮುಖಬೆಲೆಯ ಹೊಸ ನೋಟ್ ವಿನ್ಯಾಸಕ್ಕೆ ಕಳುಹಿಸಿಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಮುದ್ರಣವಾಗಲಿದೆ. RBI ನೌಕರರ ಸಂಘದ ಗೌರವ ಅಧ್ಯಕ್ಷ SA ರಾಮದಾಸ್ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟರು. 2000 ರೂಪಾಯಿ ನೋಟು ಮತ್ತು 500 ರೂಪಾಯಿ ನೋಟ್ಗಳು ಹೊಸ ಡಿಸೈನಿನ ನೋಟ್ಗಳನ್ನ ಕಳೆದ 4 ತಿಂಗಳಿಂದ ನಿರಂತರವಾಗಿ ನಮ್ಮಲ್ಲಿ ಪ್ರಿಂಟ್ ಮಾಡುವಂತದ್ದಾಗ್ತಾ ಇದೆ. ತಿಂಗಳಲ್ಲಿ ಸುಮಾರು ಒಂದು 500 ಮಿಲಿಯನ್ ನೋಟ್ಗಳನ್ನ ಮಾಡುವಂತ ಒಂದು ಕೆಲಸಗಳು ನಿರಂತರವಾಗಿ ನಮ್ಮಲ್ಲಿ ನಡೀತಾ ಇದೆ. 1000 ರೂಪಾಯಿ ನೋಟಿಗೆ ಇನ್ನೂ ಕೂಡ ನಮ್ಮಲ್ಲಿ ಬೇಕಾಗಿರುವಂತಹ ಡಿಸೈನ್ ಕಳಿಸಿಕೊಟ್ಟಿದ್ದೀವಿ, ಅದು ಇನ್ನೂ ಅಪ್ರೂವಲ್ ಆಗಿ ಬರಬೇಕಾಗಿದೆ. ಆದ್ರೆ 500 ರೂಪಾಯಿ ಮತ್ತು 2000 ರೂಪಾಯಿ ನೋಟ್ಗಳು ನಿರಂತರವಾಗಿ ಪ್ರಿಂಟ್ ಆಗ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಎಷ್ಟು ಬೇಕಾಗಿದೆ ಅಂತ ಹೇಳಿ ಡಿಮ್ಯಾಂಡ್ ಅನ್ನು ಕೊಡ್ತಾರೋ ಅದರ ಆಧಾರದ ಮೇಲೆ ನಮ್ಮ ನೌಕರರು ಇವತ್ತು ಹಗಲು ರಾತ್ರಿ ಎಂದೇನೆ ಆ ಕೆಲಸವನ್ನು ಮಾಡಿಕೊಡ್ತಾ ಇರುವಂತಹ ದೇಶದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮಿನಿಸ್ಟ್ರು ಅಶ್ಲೀಲ ಚಿತ್ರವನ್ನು ನೋಡಿದ್ರು, ಯಾವ ವೇದಿಕೆಯಲ್ಲಿ ಅಂತ ಸಪರೇಟ್ ಹೇಳಬೇಕಾಗಿಲ್ಲ. ಆದರೆ ಇಡೀ ಸರ್ಕಾರವೇ ಅವರ ಬೆನ್ನಿಗೆ ಹಿಂದೆ ನಿಂತಿದೆ. ಇದು ನಮ್ಮ ರಾಜ್ಯದ ಹಣೆಬರ. ಅಶ್ಲೀಲ ಚಿತ್ರವನ್ನು ನೋಡಿ ಸಿಕ್ಕಿಬಿದ್ದ ಸಚಿವ ತನ್ವೀರ್ ಸೇಠ್ ಬೆನ್ನಿಗೆ ಇಡೀ ಸರ್ಕಾರವೇ ನಿಂತಿದೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಅವರು ಈ ಹಿಂದೆ ಬಿಜೆಪಿ ಸಚಿವರು ನೋಡಿದ್ದು ಬೇರೆ, ತನ್ವೀರ್ ಸೇಠ್ ನೋಡಿದ್ದು ಬೇರೆ ಅಂತ ಹೇಳಿಕೆ ಕೊಟ್ಟರು. CM ನಿರ್ಧಾರ ಕೈಗೊಳ್ತಾರೆ ಎಂದರು. ಇನ್ನು KPCC ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಸಚಿವರು ನೋಡಿದ್ದು ಬರೀ 5-6 ಸೆಕೆಂಡು ಅಷ್ಟೇ ಎಂದರು. ಪರಿಶೀಲನೆ ನಡೆಸಿ ಮುಂದೆ ನಿರ್ಧಾರ ಕೈಗೊಳ್ತೀವಿ ಎಂದರು. ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ DK ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ರು. ಆದರೆ ದೇವೇಗೌಡರು ಮಾತ್ರ ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ಪ್ರಮಾಣಿಸಿ ನೋಡಬೇಕು, ಹಾಗಾಗಿ ನಾನು ತನ್ವೀರ್ ಸೇಠ್ ಬಗ್ಗೆ ಮಾತಾಡಲ್ಲ ಅಂದರು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಭೇಟಿಯಾಗಿ ಸಂಪೂರ್ಣವಾದಂತಹ ವಿವರಗಳನ್ನ ನಾನು ನೀಡಿದ್ದೇನೆ. ಯಾವುದೇ ರೀತಿಯ ತನಿಖೆಗೆ ನಾನು ಸಿದ್ಧನಾಗಿದ್ದೇನೆ. ತಾವು ಮುಂದಿನ ಆದೇಶ ಏನ್ ಕೊಡ್ತೇನೆ ಅದರ ಮೇಲೆ ನಾನು ನಿಲ್ತೇನೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಾನು ತಿಳಿಸಿದ್ದೇನೆ. ಇದನ್ನ ಒಂದು 5-6 ಸೆಕೆಂಡ್ ಆಗಿರುವಂತ ಘಟನೆ ನಾನು ನೋಡೋಕ್ಕೂ ಕೂಡ ಹೋಗಲಿಲ್ಲ, ಅಕಸ್ಮಾತ್ ಆಯಿತು. ಪೂರ್ತಿ ಎವಿಡೆನ್ಸ್ ನಮ್ಮ ಮುಂದೆ ಬಂದಾಗ ಅವ್ರು ಹೇಳ್ತಾ ಇರೋದು ನಿಜನ ಸುಳ್ಳಾಗಿ ಗೊತ್ತಾಗೋಗ್ತದೆ. ಎಲ್ಲ ಕೂಡ ತೆಗೆದುಕೊಂಡು ಬಹುಶಃ ಮುಖ್ಯಮಂತ್ರಿಗಳು ಅದನ್ನ ಒಂದು ರಿಪೋರ್ಟ್ ಅನ್ನು ತರಿಸ್ಕೊಂಡ್ರೆ ನನಗನ್ಸುತ್ತೆ ಸತ್ಯಾಸತ್ಯತೆಗಳು ಪೂರ್ತಿ ಗೊತ್ತಾಗ್ತದೆ. ಅದು ನಮ್ಮ ಹೈಕಮಾಂಡ್ ಮತ್ತು ನಮ್ಮ KPCC ಅಧ್ಯಕ್ಷರು ಅದನ್ನ ಗಮನಿಸ್ತಾ ಇದ್ದಾರೆ. ಅದೇ ಅದು ನೋಡ್ತಾ ಇದ್ದಾರೆ. ಅದು ಏನಾರ ನಾವು ನೋಡಿಲ್ಲ ಏನಿಲ್ಲ, ನಮ್ಮ ಪಾರ್ಟಿ ಗಮನಿಸ್ತಾ ಇದೆ. ಅದು ಏನ್ ಮಾಡ್ತಾರೋ ಅದು ಅವರು ಗಮನಿಸ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ಬೇರೆ ಇದೇ ಬೇರೆ ಅಂತ ಹೇಳಿದ್ದಾರೆ. ಅವ್ರ ಸ್ಟೇಟ್ಮೆಂಟೇ ನಮ್ಮ ಸ್ಟೇಟ್ಮೆಂಟ್.
ನಾನು ಮತ್ತೆ ಸ್ಟೇಟ್ಮೆಂಟ್ ಮಾಡಕ್ ಬರಲ್ಲ. ನಾನು ಯಾವ ತರದ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಏನ್ ಬೇಕಾದ್ರೂ ಅವರು ಫೋಕಸ್ ಮಾಡಲಿ, ಏನ್ ಬೇಕಾದ್ರೂ ಈಚೆ ಕೊಡ್ಲಿ, ನಾನೇನಾದ್ರು ತಪ್ಪು ಮಾಡಿದ್ರೆ ನಾನು ಎಲ್ಲದಕ್ಕೂ ಬದ್ಧನಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಇಷ್ಟೇ, ಮಿಕ್ಕಿದ್ದು ಚೀಫ್ ಮಿನಿಸ್ಟರ್ ಅವರು ಅದಕ್ಕೆ ಸಪರೇಟ್ ತನಿಖೆ ಕೂಡ ಮಾಡ್ತಾರೆ. ಅವರು ಪಕ್ಷಕ್ಕೆ ಯಾವ ತರದ ಧಕ್ಕೆನೂ ಕೂಡ ತರುವಂತ ವ್ಯಕ್ತಿ ಕೂಡ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ರಿಪೋರ್ಟು ಏನ್ ಬರುತ್ತೋ, ಮುಖ್ಯಮಂತ್ರಿಗಳು ಏನ್ ನಿರ್ಣಯ ಮಾಡ್ತಾರೋ ಗೊತ್ತಿಲ್ಲ ನನಗೆ. ರಿಪೋರ್ಟ್ ಹೊರಗಡೆ ಬರೋವರೆಗೂ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲ್ಲ ಅಂತ ಹೇಳಿ. ನೀಲಿ ಬಣ್ಣದ ಗಡ್ಡೆ ಬಗ್ಗೆ ಮಾತಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಸೂರಪಲ್ಲಿ ಗ್ರಾಮದಲ್ಲಿ ಆಕಾಶದಿಂದ ಭೂಮಿಗೆ ತೂರಿ ಬಂದ ನೀಲಿ ಬಣ್ಣದ ಗಡ್ಡೆ ಗ್ರಾಮಸ್ಥರಲ್ಲಿ ಒಂದು ಆತಂಕವನ್ನು ಉಂಟು ಮಾಡಿದೆ. ನಿನ್ನೆ ಸಂಜೆ 4:30 ಸುಮಾರು ಆಕಾಶದಿಂದ 15ರಿಂದ 20 kg ತೂಕದ ನೀಲಿಗಡ್ಡೆ ಭೂಮಿಗೆ ಅಪ್ಪಳಿಸಿದೆ. ಗ್ರಾಮದ ಆಂಜಿನಪ್ಪ ಅನ್ನೋರ ಭೂಮಿಗೆ ಈ ನೀಲಿಗಡ್ಡೆ ಅಪ್ಪಳಿಸಿ ರಭಸಕ್ಕೆ ಬೃಹದಾಕಾರದ ಗಡ್ಡೆ ಚೂರು ಚೂರಾಗಿದೆ. ಗಡ್ಡೆ ಬೀಳುವ ಶಬ್ದಕ್ಕೆ ಬೆಚ್ಚಿ ಬಿದ್ದ ಲಕ್ಷ್ಮೀ ನರಸಮ್ಮ ಅನ್ನೋರು ಮೊದಲು ಗ್ರಾಮಸ್ಥರಿಗೆ ವಿಷ ಮುಟ್ಟಿಸಿದ್ರು. ಆಮೇಲೆ ಕುತೂಹಲದಿಂದ ಗಡ್ಡೆ ಸಂಗ್ರಹಿಸಿದ ಗ್ರಾಮಸ್ಥರು ಬಿಂದಿಗೆಗೆ ತುಂಬಿದ್ರು. ಆದರೆ ಈ ಗಡ್ಡೆ ಕರಗಿ ಸೀಮೆಎಣ್ಣೆ ರೂಪ ಪಡ್ಕೊಂಡಿದೆಯಂತೆ. ಓಹೋ, ಇದರಿಂದ ಗ್ರಾಮದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ. ಅತ್ತ ನ್ಯೂಜಿಲೆಂಡ್ನಲ್ಲಿ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕದಲ್ಲಿ 7.2ರಷ್ಟು ತೀವ್ರತೆ ದಾಖಲಾಗಿದೆ. ಇದು ಭಾರತದ ಕರಾವಳಿ ಪ್ರದೇಶಕ್ಕೂ ಕೂಡ ಪೆಟ್ಟು ನೀಡಲಿದ್ದು ಸಮುದ್ರ ತೀರ ಪ್ರದೇಶದ ಜನ ಎತ್ತರದ ಪ್ರದೇಶಕ್ಕೆ ಹೋಗಬೇಕು ಅಂತ ಈಗಾಗಲೇ ಸೂಚನೆ ಕೊಡಲಾಗಿದೆ. ಕಳೆದ ವರ್ಷ ಇದೇ ರೀತಿ ಭೂಕಂಪ ಸಂಭವಿಸಿ ನ್ಯೂಜಿಲೆಂಡ್ನಲ್ಲಿ 180ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಕಳ್ಳೆಕಾಯಿ ಬಿಡಿಸ್ತಾ ಇದ್ವಿ. ಆವಾಗ ಈ ಕಡೆಯಿಂದ ಒಂಥರ ಶಬ್ದ ಮಾಡ್ತಾ ಬಂತು. ಒಂದು 15 kg ಇರ್ಬೋದು, ಹೆಚ್ಚು ಕಮ್ಮಿ. ಅದು ನಮ್ಮ ಹೊಲದಲ್ಲೇ ಬಿದ್ದೋಯ್ತದು. ಬಿದ್ದ ತಕ್ಷಣ ನಾವು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಪೀಸ್ ಆಗಿ ಎಲ್ಲ ಚೆಲ್ಲೋಗಿತ್ತು. ಏನಿದು ಐಸ್ ಗಡ್ಡೆ ಇರ್ಬೋದು ಅಂತೇಳಿ ಎಲ್ಲ ಕೈಯಲ್ಲಿ ಎತ್ಕೊಂಡ್ರೆ ನೋಡಿದ್ರೆ ಒಂಥರ ಸ್ಮೆಲ್, ಅದು ಗ್ರೀನ್ ಕಲರ್ ಇತ್ತು. ಅದು ನೋಡಿದ್ರೆ ಒಂಥರ ಕೊಳಚೆ ನೀರು ಥರ ನೀರು ವಾಸನೆ ಬರ್ತಾ ಇದೆ ಸರ್. ಅದನ್ನು ನೋಡಿಬಿಟ್ಟು ಜನ ಏನೋ ಈ ಥರ ಬಂತಪ್ಪ 4:05 ಗಂಟೆಗೆ, ಏನೋ ವಾತಾವರಣ ಈ ಥರ ಮಳೆ ಇಲ್ಲ, ಮಂಜುಗಡ್ಡೆ ಬೇಗ ಮಳೆ ಇದಿಲ್ಲ, ಏನಾದರೂ ಮಳೆ ಬಿಟ್ಟಾಗ ಏನೋ ಇದು ಬೀಳ್ತದೆ ಅಂತ ಅದು ಏನೂ ಹೇಳೋಕ್ಕಾಗಿಲ್ಲ. ಆ ಥರ ನೋಡ್ಬಿಟ್ಟು ಜನ ಎಲ್ಲ ಆತಂಕ, ಭಯ ಬರ್ತಾರೆ ಸರ್. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಅಂದ್ರೇನೆ ಹಲವಾರು ವರ್ಷಗಳಿಂದ ಅದು ವಿವಾದದ ಗೂಡಾಗಿತ್ತು. ಇವಾಗ ಶುಭಗಳಿಗೆ ಕೂಡಿ ಬಂದಿದೆ ಅಂತ ಅನಿಸ್ತಾ ಇದೆ. ಡಿಸೆಂಬರ್ 6ನೇ ತಾರೀಕು ವಿಷ್ಣು ಸ್ಮಾರಕಕ್ಕೆ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಅಂತ ವಾರ್ತಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಅವರು ಮಾಹಿತಿ ಕೊಟ್ಟರು. ಜೊತೆಗೆ ಇದೇ ಮೊದಲ ಬಾರಿಗೆ ಮೈಸೂರು ಹಾಗೂ ಬೆಂಗಳೂರು ನಗರದಲ್ಲಿ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮ ಕೂಡ ನಡೆಯುತ್ತಂತೆ. ಇದೇ ಸಂದರ್ಭದಲ್ಲಿ ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ ದುರಂತದಲ್ಲಿ ಸಾವನ್ನಪ್ಪಿದ ನಟರಾದ ಅನಿಲ್ ಮತ್ತು ಉದಯ್ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರವನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಇದೇ ಸಮಾರಂಭದಲ್ಲಿ 2014-15ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಸಿನಿಮಾ ತಾರೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದಾನ ಮಾಡಿದ್ರು. 2014ನೇ ಸಾಲಿನ ಜೀವಿತಾವಧಿ ಸಾಧನೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಶ್ರೀ ವಸಂತಕುಮಾರ್ ಪಾಟೀಲ್ಗೆ ನೀಡಲಾಯಿತು. ಇನ್ನು ಬರ್ಗು ರಾಮಚಂದ್ರಪ್ಪನವರಿಗೆ ಪುಟ್ಟಣ್ಣ ಕಣಗಲ ಪ್ರಶಸ್ತಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನ ಶ್ರೀ ಸುರೇಶ್ ಅರಸ್ ಅವರಿಗೆ ನೀಡಿದ್ರು. 2014ರ ಅತ್ಯುತ್ತಮ ಚಿತ್ರವಾಗಿ ಹರಿವು ಸಿನಿಮಾಗೆ, 2015ರ ಬೆಸ್ಟ್ ಫಿಲ್ಮ್ ಅವಾರ್ಡ್ ತಿಥಿ ಸಿನಿಮಾಗೆ ನೀಡಲಾಯಿತು. ಸರ್ಕಾರ ಈಗಾಗಲೇ 5 ಎಕರೆ ಜಮೀನಿನಲ್ಲಿ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದೀವಿ. ಈಗ ಆದೇಶ ಕೂಡ ಹೊರಡಿಸಿದೆ, ಸರ್ಕಾರ ಆದೇಶವನ್ನು ನೀಡಲಾಗಿದೆ. ಮಾನ್ಯ ಮುಖ್ಯಮಂತ್ರಿ ಅವರು 6ನೇ ತಾರೀಕು ಡಿಸೆಂಬರು ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ. ನಾವು 6ನೇ ತಾರೀಕು ಪ್ರಾರಂಭ ಮಾಡ್ತೀವಿ ಕೆಲಸವನ್ನು. ಇತ್ತೀಚೆಗೆ 2-3 ದಿನಗಳ ಹಿಂದೆ ಅನಿಲ್ ಮತ್ತು ಉದಯ್ ಅಂತಕ್ಕಂಥ ಉದಯೋನ್ಮುಖ ಕಲಾವಿದರು, ಪಾಪ ಚಲನಚಿತ್ರ ನಿರ್ದೇಶಕರು ಮತ್ತು ಸಾಹಸ ನಿರ್ದೇಶಕರು, ಅವರ ನಿರ್ಲಕ್ಷ್ಯದ ಕಾರಣದಿಂದ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅವರ ಸಾವಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೂ ಇಲ್ಲ. ನಾನು ಸರ್ಕಾರದ ವತಿಯಿಂದ ಅನಿಲ್ ಮತ್ತು ಉದಯ್ ಅವರ ಕುಟುಂಬದವರಿಗೆ 5 ಲಕ್ಷಗಳು, ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಕಾಫಿ ತೋಟದ ಕಾರ್ಮಿಕರಿಗೆ ತೊಂದರೆ ಕೊಡ್ತಿದ್ದಂತಹ ಪುಂಡಾನೆಯನ್ನ ಕೊಡಗು ಅರಣ್ಯ ಇಲಾಖೆಯವರು ಸೆರೆ ಹಿಡಿದಿದ್ದಾರೆ. ಹರ್ಷ, ಧನಂಜಯ್, ಗಜೇಂದ್ರ, ಅಭಿಮನ್ಯು, ದ್ರೋಣ, ಕೃಷ್ಣ ಸೇರಿ ಒಟ್ಟು 7 ಆನೆಗಳನ್ನು ಬಳಸಿಕೊಂಡು ಈ ಪುಂಡಾನೆಯನ್ನು ಸೆರೆ ಹಿಡಿಯಲಾಯಿತು. ಇನ್ನು ಅನಾರೋಗ್ಯದಿಂದ ನರಳುತ್ತಾ ಇದ್ದ ಕಾಡಾನೆ ಸಿದ್ಧನ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂದಿದೆ. ಆದರೆ ಸಿದ್ಧ ಸ್ವಂತವಾಗಿ ಎದ್ದು ನಿಲ್ಲೋಕೆ ಇನ್ನೂ ಆಗ್ತಿಲ್ಲ. ಸಣ್ಣ ಪ್ರಮಾಣದಲ್ಲಿ ಆಹಾರ ಸೇವಿಸ್ತಾ ಇದ್ದಾನೆ. ಸೇಫ್ಟಿ ಟವರ್ ಮೂಲಕ ಬೆಲ್ಟ್ ಹಾಕಿ ನಿಲ್ಲಿಸಲಾಗಿದೆ. ಅರಣ್ಯ ಇಲಾಖೆಯವರು ಸಿದ್ಧನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. 12 ವರ್ಷಕ್ಕೊಮ್ಮೆ ನಡೆಯುವಂಥ ವಿಶ್ವ ಪ್ರಸಿದ್ಧ ಶ್ರವಣ ಬೆಳಗುಳ ಬಾಹುಬಲಿ ಮಸ್ತಕಾಭಿಷೇಕದ ದಿನಾಂಕ ಪ್ರಕಟ ಆಯಿತು. 2018ರ ಫೆಬ್ರವರಿ 7ನೇ ತಾರೀಕು ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಇವತ್ತು ಶ್ರವಣ ಬೆಳಗುಳದ ಚಾವುಂಡರಾಯ ಮಂಟಪದಲ್ಲಿ ಸಾಂಪ್ರದಾಯಿಕ ಮಂಗಳವಾದ್ಯಗಳನ್ನು ನುಡಿಸುವ ಮುಖಾಂತರ ದಿನಾಂಕವನ್ನು ಪ್ರಕಟಿಸಲಾಯಿತು. ಒಟ್ಟು 20 ದಿನಗಳು ಕಾರ್ಯಕ್ರಮ ನಡೆಯುತ್ತೆ. ಅದೇ ತಿಂಗಳ 26ನೇ ತಾರೀಕು ಮಸ್ತಕಾಭಿಷೇಕ ಕಾರ್ಯಕ್ರಮ ಅಂತ್ಯ ಆಗುತ್ತೆ.
ಶ್ರೀ ಕ್ಷೇತ್ರದ ಚಾರುಕೀರ್ತಿ ಭಟ್ಟಾರಕ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಚಿವ ಎ ಮಂಜು, ಜೈನ ತ್ಯಾಗಿಗಳು ಸೇರಿದ ಹಾಗೆ ಸಾವಿರಾರು ಭಕ್ತರು ಬಂದಿದ್ದರು. ಇನ್ನು ಬೆಟ್ಟದ ಬಳಗ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಳೆ ಬೆಳೆಯಾಗಬೇಕು ಅಂತ ಮೈಸೂರಿನ ಚಾಮುಂಡಿ ಬೆಟ್ಟದ ಮಹಾನಂದಿಗೆ ಪಂಚದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ಸುತ್ತೂರು ಶ್ರೀಗಳು ಮತ್ತು ಆದಿಚುಂಚನಗಿರಿಯ ಸೋಮನಾಥಾನಂದ ಸ್ವಾಮೀಜಿ ಅಭಿಷೇಕಕ್ಕೆ ಚಾಲನೆ ಕೊಟ್ಟರು. ಪಾದ್ಯ, ಅರ್ಘ್ಯ, ಅಚಮನ, ಮಧುಪರ್ಕ, ಹಾಲು, ಮೊಸರು, ತುಪ್ಪ, ಕಲ್ಲು, ಸಕ್ಕರೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ ಸೇರಿ ಹಲವು ದ್ರವ್ಯಗಳಿಂದ ಅಭಿಷೇಕ ನೈವೇದ್ಯಗಳನ್ನು ಸಾವಿರಾರು ಭಕ್ತರು ಕೂಡ ನೋಡಿ ಕಣ್ತುಂಬಿಕೊಂಡರು. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.